ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆ, ಧಾರ್ಮಿಕ ವಿಧಿವಿಧಾನದ ಕಾರ್ಯ ಮುಕ್ತಾಯ ಆಗಿದೆ. ಎಚ್.ಡಿ. ರೇವಣ್ಣನವರ ನಿವಾಸದಲ್ಲಿ ಪಾರ್ಥಿವ ಶರೀರಕ್ಕೆ ಸಲ್ಲಬೇಕಾದಂತಹ ಪೂಜೆ ಪುನಸ್ಕಾರವನ್ನು ಧಾರ್ಮಿಕ ವಿಧಿವಿಧಾನದಂತೆ ಮುಗಿಸಲಾಗಿದೆ. ಹೊಳೆ ನರಸೀಪುರದಲ್ಲಿರುವಂತಹ ಎಚ್.ಡಿ. ರೇವಣ್ಣನವರ ನಿವಾಸ ಸ್ನಾನ ಮಾಡಿಸಿ ಹೊಸ ಬಟ್ಟೆ ತೊಡಿಸಿ ಪೂಜೆಯನ್ನು ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣರನ್ನ ಹೊರತುಪಡಿಸಿ ಕುಟುಂಬದ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ಮೊನ್ನೆ ವಿಧಿವಶರಾಗ್ತಾರೆ. ಹೃದಯಾಘಾತದಿಂದ ಉಸಿರಾಟದ ಸಮಸ್ಯೆಯ ಕಾರಣಕ್ಕೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಪದ್ಮನಾಭನಗರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಾಕಷ್ಟು ಮಂದಿ ಗಣ್ಯರು, ಎಲ್ಲ ಕ್ಷೇತ್ರದ ಗಣ್ಯರು ಬಂದು ಚೆನ್ನಮ್ಮನವರಿಗೆ ನಮಿಸಿ ಹೋದರು. ನಿನ್ನೆಯೇ ಅವರ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿತ್ತು ಹೊಳೆ ನರಸೀಪುರಕ್ಕೆ. ನಿಖಿಲ್ ಕುಮಾರಸ್ವಾಮಿಯವರು, ಅವರ ಪತ್ನಿ